ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅತಿಥಿ ಶಿಕ್ಷಕರ ನೇಮಕಾತಿಗೆ TET ಬೇಕಾ? ಇಲ್ಲಿ ಸ್ವಲ್ಪ ಕ್ರಿಯೇಟ್ ಮಾಡಿರೋದ್ರಿಂದ ಇವು TAT ಆಗೈತದ. TET ಮಾಡಿಕೊಡ್ರಿ. ಇದೇನಂತಂದರೆ ನಲ್ಲಿ ಇವು ತಮ್ಮನೇಲಿ ಕ್ರಿಯೇಟ್ ಮಾಡಬೇಕಾದ್ರೆ ಒಂದೊಂದು ಅಕ್ಷರಗಳನ್ನು ಮಿಸ್ಟೇಕ್ ಮಾಡುತ್ತೆ. ಅದನ್ನು ನಾವು ಮಾಡಿರಲ್ಲ, ಅದೇ ಮಾಡಿರುತ್ತೆ. ಸೊ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ರಿ, ನೀವೇ ಅದನ್ನು ತಿದ್ದುಕೊಂಡು ನೋಡ್ಕೊತ ಹೋಗ್ರಿ, ಏನು ತೊಂದರೆ ಇಲ್ಲ. ಒಂದೊಂದು ಅಕ್ಷರಗಳು ಆ ರೀತಿ ಆಗ್ತಿರ್ತವೆ. ಓಕೆ, ಅತಿಥಿ ಶಿಕ್ಷಕರು ಆಗಬೇಕಾಗಿತ್ತು ಅಂದರೆ TET ಕಂಪಲ್ಸರಿನಾ ಮತ್ತು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾ ಅನ್ನೋಂಥದ್ರ ಕುರಿತು ನಾವು ಇಲ್ಲಿ ಚರ್ಚೆ ಮಾಡೋದಾದರೆ, ನೋಡಿ ಇದೇನು ಹೊಸ ರೂಲ್ಸು ಅಂತಕ್ಕಂಥದ್ದು ನಿಜನ ಸುಳ್ಳ ಅನ್ನುವಂಥದ್ದನ್ನು ನೋಡೋದಾದರೆ, ಇಲಾಖೆ ಕಡೆಯಿಂದ ಯಾವುದೇ ರೀತಿಯ ಆದೇಶಗಳು ಬಂದಿಲ್ಲ. ಮತ್ತು ಎಲ್ಲೂ ಪತ್ರಿಕೆ ಹೇಳಿಕೆಯಲ್ಲೂ ಕೂಡ ಇಲಾಖೆ ಮುಖ್ಯಸ್ಥರಾಗಲಿ ಅಥವಾ ಶಿಕ್ಷಣ ಸಚಿವರಾಗಲಿ ಎಲ್ಲಿ ಮಾಹಿತಿಯನ್ನು ನೀಡಿಲ್ಲ. ಅಂದರೆ ಮಾಧ್ಯಮದ ಮುಂದೆ ಆಗಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಮಾಹಿತಿ ಆಗಿರ್ಬೋದು, ಎಲ್ಲೂ ಕೂಡ ಇಲ್ಲ. ಆದರೆ ಇದು ಯಾಕೆ TET ಮತ್ತು ಆನ್ಲೈನ್ ಅಪ್ಲಿಕೇಶನ್ ಅನ್ನುವಂಥ ಈ ಒಂದು ಊಹಾಪೋಹ ಉಟ್ಕೊಂತ ಗೊತ್ತಾಗ್ತಾ ಇಲ್ಲ. ಬಟ್ ಸದ್ಯಕ್ಕೆ ಈ ಕ್ಷಣಕ್ಕೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ನೀವೇನು ಈ ಹಿಂದೆ ರೂಲ್ಸ್ಗಳಿದ್ವು ಅದೇ ರೂಲ್ಸೇ ಇದ್ದಾವೆ. ಅಚಾನಕ್ ನಾಳೆ ಏನಾದರೂ ತಿದ್ದುಪಡಿ ಅಂದರೆ ನನಗೆ ಗೊತ್ತಿಲ್ಲ. ನಾನು ಹೇಳೋಂಥದ್ದು ಏನಂತಂದರೆ, ಇವತ್ತಿಂದ ಈ ಕ್ಷಣದವರೆಗೆ ಏನಿದೆಯಲ್ಲ ಅದನ್ನು ಇಲ್ಲಿ ಡಿಸೈಡ್ ಮಾಡ್ಬೋದು. ನನಗನ್ಸಿದ ಮಟ್ಟಿಗೆ ಮತ್ತು ಗಾಬರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ನಾನೇನೋ ನಾಳೆ ತಿದ್ದುಪಡಿ ಆಗುತ್ತೆ ಅಂತ ಅಲ್ಲ. ಅದರ ಅರ್ಥ ಮುಂದೆ ತಿದ್ದುಪಡಿಗಳು ಆಗ್ತವೆ ಬಿಡ್ತವೆ ಗೊತ್ತಿಲ್ಲ, ಬಹುತೇಕ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು. ಮತ್ತು ಈಗ ತಾನೇ B.Ed ಮುಗಿಸ್ಕೊಂಡಿರ್ತಾರೆ, ಅವರಿಗೆಲ್ಲ TET ಕ್ಲಿಯರ್ ಮಾಡ್ಕೊಳಕ್ಕಾಗಿರಲ್ಲ. ಇನ್ನು ಮತ್ತು ಲಾಸ್ಟ್ ಟೈಮು ಬರೆದಿರ್ತೀರಿ TET, ಏನೋ ಮೊದಲನೇ ಅಟೆಂಪ್ಟ್ ಕೊಟ್ಟಿರ್ತೀರಿ, 1-2 ಅಂಕಗಳಲ್ಲಿ TETಯಿಂದ ವಂಚಿತರಾಗಿರ್ತೀರಿ. ಆ ಕಾರಣಕ್ಕೋಸ್ಕರ ಅತಿಥಿ ಶಿಕ್ಷಕರ ನೇಮಕಾತಿಯಿಂದ ನೀವು ಹೊರಗುಳಿಯುವಂಥ ಪ್ರಸಂಗ ಬರಬಾರ್ದು. ಅದಕ್ಕೋಸ್ಕರ ಈ ಒಂದು TET ಮತ್ತು ಆನ್ಲೈನ್ ಅಪ್ಲಿಕೇಶನ್ ಅನ್ನುವಂಥದ್ದು ಇರಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆಂದರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಇದು ದೊಡ್ಡ ಪ್ರೊಸೆಸ್ ಆಗುತ್ತೆ. ಎಲ್ಲರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅದನ್ನು ಆ ರೀತಿ ಎಲ್ಲ ತುಂಬ ಲೇಟ್ ಆಗೋಂಥ ಪ್ರೊಸೆಸ್. ಸೊ ಅದಕ್ಕೋಸ್ಕರ ಕಳೆದ ವರ್ಷ ಅಥವಾ ಈ ಹಿಂದಿನ ವರ್ಷಗಳಲ್ಲಿ ಏನು ನೇಮಕಾತಿ ಪ್ರಕ್ರಿಯೆಗಳಿದ್ದವು ಅಂದರೆ, ಪರ್ಸೆಂಟೇಜ್ ಆಧಾರಿತವಾಗಿ ನೀವು ಏನು ಕ್ವಾಲಿಫಿಕೇಷನ್ ಇರುತ್ತೆ, ಆ ಕ್ವಾಲಿಫಿಕೇಷನ್ ಎಷ್ಟು ಪರ್ಸೆಂಟೇಜ್ ಮಾಡಿರ್ತೀರಿ, ಆ ಸ್ಕೋರ್ ಆಧಾರಿತವಾಗಿ ಏನು ನೇಮಕಾತಿ ನಡೀತಿತ್ತು ಅದೇ ರೀತಿಯಾಗಿ ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಬಹುತೇಕ ನಡಿಬೋದು. ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ಕೆಲವ್ರು ಏನಿರ್ತಾರೆ ಅಂತಂದರೆ, ಈ ಬಾರಿ B.Ed ಮುಗಿಸ್ಕೊಂಡಿರ್ತೀರಿ ಅಥವಾ ಲಾಸ್ಟ್ ಇಯರು B.Ed ಮುಗಿಸ್ಕೊಂಡಿರ್ತೀರಿ, TET ಬರೆದಿರ್ತೀರಿ. ಕೆಲವರು TET ಬರೆದಿರೋದಿಲ್ಲ, ಅವೆಲ್ಲ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅವಕಾಶಗಳಿಂದ ವಂಚಿತ ಆಗಬಾರ್ದು. ನೆಕ್ಸ್ಟ್ ಇನ್ನೊಂದಷ್ಟು ಜನ ಇರ್ತಾರೆ, TET ಪಾಸ್ ಆಗಿರ್ತೀರಿ ಆದರೆ ಅತಿಥಿ ಶಿಕ್ಷಕರು ಆಗಬೇಕು ಅನ್ಕೊತೀರಿ. ಯಾಕಂದರೆ ನಿಮ್ಮ ಸಿಚುವೇಶನ್ ಅಂದರೆ ಒಂದು 10-12 ಸಾವಿರ ಏನು ಈ ಒಂದು ಅತಿಥಿ ಶಿಕ್ಷಕರಿಗೆ ಗೌರವಧನವನ್ನು ಕೊಡ್ತಾರೆ, 12 ಸಾವಿರ. ಅದರಲ್ಲಿ ಒಂದು ಉಪಜೀವನವನ್ನು ಸಾಗಿಸ್ಕೊಂಡು ಶಿಕ್ಷಕರ ನೇಮಕಾತಿ ಏನು ನಡೆಯುತ್ತೆ ಮುಂದೆ, ಆ ಒಂದು ನೇಮಕಾತಿಯಲ್ಲಿ ಭಾಗವಹಿಸಿ ನೀವು ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಶಿಕ್ಷಕರಾಗೋದಕ್ಕೆ ಪ್ರಯತ್ನ ಪಡ್ತಿರ್ತೀರಿ. ಅದೇನು ತಪ್ಪಲ್ಲ. ಅತಿಥಿ ಶಿಕ್ಷಕರ ನೇಮಕಾತಿ ಆದಾಗ ಆಗ್ರಿ. ಯಾಕೆಂದರೆ ನಿಮ್ಮ ಊರಲ್ಲೋ ಅಥವಾ ಪಕ್ಕದ ಊರಲ್ಲೋ ಶಾಲೆಗಳಿರ್ತವೆ. ಆ ಶಾಲೆಗಳಲ್ಲಿ ನಿಮಗೆ ಅತಿಥಿ ಶಿಕ್ಷಕರಾಗೋದಕ್ಕೆ ಅವಕಾಶ ಸಿಕ್ಕರೆ ಅದೇ ಸಬ್ಜೆಕ್ಟ್ ಟೀಚ್ ಮಾಡ್ತೀರಲ್ವ. ಈಗ ನೀವು ಸೈನ್ಸ್ ಟೀಚರ್ ಆಗಿದ್ದರೆ ಸ್ಕೂಲಲ್ಲಿ ಸೈನ್ಸೇ ಟೀಚ್ ಮಾಡ್ತೀರಿ. ಮನೆಗೆ ಬಂದಾದಮೇಲೆ ನೀವು PhDಗೋ GPTಗೋ HSTRಗೋ ಓದಬೇಕಾದ್ರೆ ನಿಮ್ಮ ಸಬ್ಜೆಕ್ಟ್ನ ನೀವು ಓದ್ಕೊಳ್ತೀರಿ. ಆ ಕಾರಣಕ್ಕೋಸ್ಕರ ಒಂದು ವೇಳೆ ನಿಮ್ಗೆ ಓದೋದಕ್ಕೆ ಅವಕಾಶ ಇದ್ದರೆ ನೀವು ಸಂಪೂರ್ಣವಾಗಿ ಓದೋದಕ್ಕೆ ಟೈಮ್ ಮೀಸಲಿಡುವಂಥದ್ದು ತುಂಬ ಒಳ್ಳೆಯದು. ಓದೋದಕ್ಕೆ ಜೊತೆಗೆ ನಾವು ಸ್ವಲ್ಪ 10-12 ಸಾವಿರ ತಿಂಗಳ ದುಡ್ಕೊಳ್ಳೇಬೇಕು ಅನ್ನೋಂಥ ಅನಿವಾರ್ಯತೆ ಇತ್ತು ಅಂದರೆ ಅತಿಥಿ ಶಿಕ್ಷಕರಾಗ್ರಿ. ಪಕ್ಕದ ಊರಲ್ಲಿ ಸ್ಕೂಲ್ಗಳಿರ್ತವೆ. ಮತ್ತು ನೆಕ್ಸ್ಟ್ ಶಿಕ್ಷಕರ ನೇಮಕಾತಿ ಆದಾಗ ಇಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಗೌರ್ಮೆಂಟ್ ಟೀಚರ್ ಆಗಿ ಅಪಾಯಿಂಟ್ ಆಗ್ತಿರ್ತೀರಿ. ಆ ಕಾರಣಕ್ಕೋಸ್ಕರ ಮುಂದೆ ಬರ್ತಕ್ಕಂಥ TETಗಳನ್ನಾಗಲಿ ಅಥವಾ CETಗಳನ್ನಾಗಲಿ ಯಾವುದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಚೆನ್ನಾಗಿ ಓದ್ರಿ. ಬಹುತೇಕ ಸದ್ಯದ ಮಾಹಿತಿ ಪ್ರಕಾರ TET ಅಥವಾ ಆನ್ಲೈನ್ ಅಪ್ಲಿಕೇಶನ್ ಏನು ಇರಲಿಕ್ಕಿಲ್ಲ. ಮುಂದೆ ಏನು ಈ ಹಿಂದಿನ ವರ್ಷಗಳಲ್ಲಿದ್ದು ಅದೇ ರೂಲ್ಸ್ ಪ್ರಕಾರನೇ ನೇಮಕಾತಿಗಳು ನಡೀತವೆ. ಓಕೆ, ಇದಿಷ್ಟೇ ಮಾಹಿತಿ. ಮತ್ತೆ ಸುಮ್ಮನೆ ಮಾತಾಡ್ಕೊಂಡು ಕುಂತ್ರೆ ಅದೇ ಆಗುತ್ತೆ. ನೀವು ಕೇವಲ ಅತಿಥಿ ಶಿಕ್ಷಕರಾಗಬೇಕು ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಸಿಚುವೇಶನ್ಗೆ ಈಗ ಅಂದರೆ ಹಣಕಾಸಿನ ತೊಂದರೆ ಇರುತ್ತೆ, ಅದನ್ನು ನಿಭಾಯಿಸ್ಕೊಳ್ಳೋಕ್ಕೋಸ್ಕರ ನೀವು ಅತಿಥಿ ಶಿಕ್ಷಕರಾಗಿ ನೇಮಕಾತಿ ಅಂದರೆ ಇಲ್ಲಿ ಅತಿಥಿ ಶಿಕ್ಷಕರಾಗಿ ಸ್ಕೂಲ್ಗೆ ಜಾಯ್ನ್ ಆಗ್ತೀರಿ. ಅಲ್ಲೇ ಉಳ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಮನೆಗೆ ಬಂದು ಮತ್ತೆ ನಿಮ್ಮ ಸ್ಟಡಿಯನ್ನು ಆರಂಭಿಸಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡ್ಕೊಂಡು ಪರ್ಮನೆಂಟ್ ಟೀಚರ್ ಆಗಿ ಹಾಗೆ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.